ಹಲೋ ಫುಡ್ ಲವರ್ಸ್. ನಾವ್ ಯಾವಾಗಾದ್ರೂ ಬೇಜಾರಾದಾಗ ಇಲ್ಲ ಈವ್ನಿಂಗ್ ಟೈಮ್ ಸುಮ್ನೆ ಹಂಗೆ ಹೊರಗಡೆ ಹೋದಾಗ ಬಸ್ ಸ್ಟ್ಯಾಂಡ್ ಕಡೆ ಇಲ್ಲ ಸ್ಟ್ರೀಟ್ ಕಡೆ ಹೋದಾಗ ಸೊ ನಮ್ ಮೂಗಿಗೆ ಘಮ್ ಅಂತ ಹೊಡಿತಾ ಇರುತ್ತೆ ವಾಸನೆ. ಸೊ ಎಗ್ ಬೋಂಡ್ ಆಗಿರ್ಬೋದು, ಎಗ್ ಫ್ರೈ ಆಗಿರ್ಬೋದು, ಯಾವ್ದೇ ಸ್ನಾಕ್ಸ್ ಆಗಿರ್ಬೋದು. ಸೊ ಅದ್ರಲ್ಲಿ ಒಂದು ಫೇವ್ರೆಟ್ ರೆಸಿಪಿ ಬಂದ್ಬಿಟ್ಟು ಎಗ್ ಫ್ರೈ. ಯಾವ ರೀತಿ ಮಾಡಿದ್ನ ಇವತ್ತು ಸ್ಟ್ರೀಟ್ ಸ್ಟೈಲ್ ಅಲ್ಲಿ ಅಂತ ಹೇಳ್ಬಿಟ್ಟು ನೋಡೋಣ. ತುಂಬಾ ಈಸಿಯಾಗಿ ನೋಡ್ಬಿಡಿ ಕೊನೆವರೆಗೂ ತಪ್ಪದೇನೆ. ಇವಾಗ ನಾನಿಲ್ಲಿ ಎಗ್ನ ಬೇಯಿಸ್ಕೊಂಡು ಒಂದ್ 5-6 ಮೊಟ್ಟೆನ ಬೇಯಿಸ್ಕೊಂಡು ಇದನ್ನ ನೀವು ಒಂದ್ ಎಗ್ ಅಲ್ಲಿ 4 ಭಾಗ ಆಗೋ ತರ ಕಟ್ ಮಾಡ್ಕೊಳ್ಳಿ. ಸೊ ಎಲ್ಲದನ್ನು ನೀವು ಪಕ್ಕದಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಪಕ್ಕದಲ್ಲಿ ಇಟ್ಕೊಳ್ಳಿ. ಸೊ ಈ ರೀತಿ ಕಟ್ ಮಾಡ್ಕೊಂಡು ಸೈಡ್ ಅಲ್ಲಿ ಇಟ್ಕೊಳ್ಳಿ. ಇವಾಗ ನಾವು ಒಂದ್ ಬಾಂಡ್ಲಿನ ಗ್ಯಾಸ್ ಮೇಲೆ ಇಟ್ಕೊಂಡು ಅದಕ್ಕೆ ಒಂದು 4 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ. ಇವಾಗ 1-2 ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡು ಎಣ್ಣೆ ಒಳಗೆ ಹಾಕಿ 1 ನಿಮಿಷದವರೆಗೂ ಫ್ರೈ ಮಾಡಿ. ಜಾಸ್ತಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡೋದೇನ್ ಬೇಕಾಗಿಲ್ಲ. ಸೊ ಅದಾದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಇದೆ. ಅದಾಗದೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಒಂದು ಅರ್ಧ ನಿಮಿಷದವರೆಗೂ ಫ್ರೈ ಮಾಡ್ಬಿಟ್ಟು ಇವಾಗ ಒಂದು 4 ಹಸಿಮೆಣಸಿನ್ಕಾಯಿ ಹಂಗೇನೆ ಹಸಿ ಕರಿಬೇವನ್ನ ಹಾಕ್ಬಿಟ್ಟು ನೀವು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ 1 ನಿಮಿಷದವರೆಗೂ. ಸೊ ಇದೆಲ್ಲ ಫ್ರೈ ಆದ್ಮೇಲೆ ನೀವು ಒಂದ್ ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ಹಾಗೇನೆ ಒಂದ್ ಅರ್ಧ ಇಂಚು ಶುಂಠಿ ಅದು ನೀಟಾಗಿ ಸಣ್ಣದಾಗಿ ನೀವು ಜಜ್ಕೊಂಡು ಅದನ್ನ ಇದ್ರಲ್ಲಿ ಹಾಕ್ಬಿಟ್ಟು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಸೊ ನೋಡ್ತಾ ಇದ್ದೀರಲ್ಲ, ಸೊ ಈ ಹಸಿ ವಾಸನೆ ಎಲ್ಲ ಹೋಯ್ತು ಈರುಳ್ಳಿ ಬೆಳ್ಳುಳ್ಳಿದು. ಸೊ ಇವಾಗ ಈರುಳ್ಳಿನ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದ್ದಂಗ್ಲೇನೆ ನೀವು ಇವಾಗ ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಿರುವಂತ ಬೇಯಿಸಿದ ಮೊಟ್ಟೆನ ಇದಕ್ಕೆ ಹಾಕಿ. ಸೊ ಬೇಯಿಸಿರುವಂತ ಮೊಟ್ಟೆ ಹಾಕಿ ವೈಟ್ ಅನ್ನು ಮಾತ್ರನೇ ಹಾಕಿ, ಎಲ್ಲೋನ ಹಾಕ್ಬಿಡಿ, ಎಲ್ಲೋ ಲಾಸ್ಟಿಗೆ ಹಾಕೋಣ. ಸೊ ಇದೆಲ್ಲದು ಹಾಕಿ ಈಗ ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿ. ಅದಾದ್ಮೇಲೆ ನಾನಿಲ್ಲಿ 2 ಸ್ಪೂನು ಖಾರದ ಪುಡಿ ಹಾಕಿದ್ದೀನಿ. ನೀವು 1 ಸ್ಪೂನ್ ಹಾಕೊಳ್ಳಿ, ನಾನು ಸ್ಪೈಸ್ ಜಾಸ್ತಿ ಮಾಡಿದ್ದೀನಿ. ಅದಾದ್ಮೇಲೆ 1 ಸ್ಪೂನ್ ಆಗೋಷ್ಟು ಗರಂ ಮಸಾಲಾನ ಹಾಕ್ಬಿಟ್ಟು ನೀವು ಸಿಮ್ ಅಲ್ಲಿ ಇಟ್ಕೊಂಡು ಇಲ್ಲ ಮೀಡಿಯಂ ಫ್ಲೇಮ್ ಟು ಸಿಮ್ಮು ವೇರಿಯೇಷನ್ ಮಾಡ್ಕೊಂಡು ಇದನ್ನ ಫ್ರೈ ಮಾಡ್ಕೊಳ್ಳಿ. ಸೊ ಅದು ಸ್ವಲ್ಪ ಚಟಪಟ ಅಂತ ಸೌಂಡ್ ಬರ್ತಾ ಇರುತ್ತೆ. ಸೊ ಫ್ರೈ ಆಗ್ತಾ ಆವಾಗ ನೀವು ಆಫ್ ಮಾಡಿದ್ರೆ ಸಾಕಾಗುತ್ತೆ. ಲಾಸ್ಟ್ ಅಲ್ಲಿ ಒಂದು ಚಿಟಿಕೆ ಆಗೋಷ್ಟು ಪೆಪ್ಪರ್ ಪೌಡರ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದು ಲಾಸ್ಟ್ ಇನ್ನೊಂದು ನಿಮಿಷದವರೆಗೂ ಇವೆರಡು ಹಾಕ್ಬಿಟ್ಟು ಅದಾದ್ಮೇಲೆ 1 ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ಳಿ. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ತುಂಬಾ ಬೇಗನೆ ಮಾಡ್ಕೊಂಡ್ಬಿಡ್ಬೋದು ಇದು. ಯಾವಾಗ್ಲಾದ್ರೂ ಸ್ನಾಕ್ಸ್ಗೆ ಇಲ್ಲ ಅಂತಂದ್ರೆ ಊಟ ಮಾಡುವಾಗ ಸೈಡ್ ಡಿಶ್ಗೆ ಏನಾದ್ರೂ ಮಾಡ್ಕೋಬಹುದು ಬೇಗನೆ. ಸೊ ನೋಡಿದ್ರಲ್ಲ ಯಾವ ರೀತಿ ಮಾಡೋದು ಇಷ್ಟು ಈಸಿಯಾಗಿ ಅಂತ. ಸೊ ಹಂಗೆ ನನ್ನ ಚಾನಲ್ಗೆ ಪ್ಲೀಸ್ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಂಗೆ ಇದನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಬಿಟ್ಟು ಒಂದು ಲೈಕ್ ಕೂಡ ಮಾಡಿ, ಬೇರೆಯವರು ಅವರು ಮಾಡ್ಕೊಂಡು ತಿಂದು ಎಂಜಾಯ್ ಮಾಡ್ಲಿ. ಸೊ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.